Good morning, friends. In this class, we are going to discuss classification on the basis of audit work. ಸೊ ಇವತ್ತಿನ ಕ್ಲಾಸಲ್ಲೇ ನಾವು ಕ್ಲಾಸಿಫಿಕೇಷನ್ ಆಫ್ ಆಡಿಟಿಂಗನ್ನು ನಾವು ನೋಡ್ತಾ ಇದ್ವಿ ಅಥವಾ ಗ್ರೂಪಿಂಗ್ ಆಫ್ ಆಡಿಟಿಂಗನ್ನು ಕಳೆದ ಕ್ಲಾಸಿಂದ ನಾವು ನೋಡ್ತಾನೆ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕ್ಲಾಸಿಫಿಕೇಷನ್ ಆಫ್ ಆಡಿಟ್ ವರ್ಕನ್ನು ಯಾವ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಅಂತ ನೋಡ್ತಾ ಹೋಗೋಣಂತೆ. ಸೊ ಇದನ್ನು ಮೇಯ್ನಾಗಿ ನಾವು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲನೇದನ್ನು ಕಂಟಿನ್ಯೂಯಸ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಅಥವಾ ರನ್ನಿಂಗ್ ಆಡಿಟ್ ಆರ್ ಡೀಟೇಲ್ ಆಡಿಟಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಎರಡನೇದನ್ನು ಫೈನಲ್ ಆಡಿಟ್ ಅಥವಾ ಪೀರಿಯಡಿಕಲ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಥರದೊಳಗೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಆನ್ ದ ಬೇಸಿಸ್ ಆಫ್ ಆಡಿಟ್ ವರ್ಕ್ ಒಳಗೆ ಸೊ ಕ್ಲಾಸಿಫಿಕೇಷನನ್ನು ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಕ್ಲಾಸಿಫಿಕೇಷನ್ ಆಫ್ ಆಡಿಟ್ ವರ್ಕ್ ಮೊದಲನೇದು ಯಾವುದು ಕಂಟಿನ್ಯೂಯಸ್ ಆಡಿಟನ್ನು ನಾವು ನೋಡ್ತಾ ಹೋಗೋಣಂತೆ. ಓಕೆ, ಸೊ ಅದಕ್ಕಿಂತ ಮುಂಚೆ some of students demanded for sending material earlier to the class. ಸೊ ಅಂದರೆ ಮುಂಚೆನೇ ನೀವು ಮೆಟೀರಿಯಲನ್ನು ಕಳಿಸ್ಬಿಡ್ರಿ ಸರ್, ಸೊ ದಟ್ ನಾವು ಅದನ್ನು ನೋಡ್ಕೋಬಹುದು ಅಂತ ಕೇಳಿದ್ದೀರಾ. ಸಿ ಆರ್ ಹೇಳಿದರು ಮೊನ್ನೆ ಫೋನ್ ಮಾಡಿ. ಸೊ ಹಂಗಾಗಿ ನಾನು ನಿಮಗೆ ಮೆಟೀರಿಯಲನ್ನು ಹಾಕಿದ್ದೀನಿ ಆಲ್ರೆಡಿ ಗೂಗಲ್ ಕ್ಲಾಸ್ ರೂಮಲ್ಲಿ. ನೀವು ನೋಡ್ಕೊಳ್ಳಿ ಅದು ಇಮೇಜನ್ನು, ಅಥವಾ ಬರ್ಕೊಂಡ್ರು ತುಂಬ ಒಳ್ಳೆಯದೇ ಅದು, ಅದೇ ನೋಟ್ಸ್ ಆಗುತ್ತೆ ನಿಮಗೆ. ಸೊ ಬರ್ಕೊಂಡು ಒಳ್ಳೆಯದು, ಅದು ಅಡ್ವಾಂಟೇಜು ಆಗುತ್ತೆ ನಿಮಗೆ. ನೆಕ್ಸ್ಟ್ ಫರ್ದರ್ ನೋಟ್ಸ್ ಬೇಕಾಗುತ್ತಲ್ಲ ಎಕ್ಸಾಮಿನೇಷನ್ಗೆ. ಸೊ ಹಂಗಾಗಿ ನಾನು PDF ಕಳಿಸ್ತೀನಿ. ಸೊ ಕ್ಲಾಸಿಗಿಂತ ಮುಂಚೆನೇ ನೀವು ಅದನ್ನು ಬರ್ಕೊಂಡಿದ್ರೆ ತುಂಬ ಒಳ್ಳೆಯದು ಅಂತ ಅನ್ಕೊಂತೀನಿ. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಹಾಕಿ ಅದಾದಮೇಲೆ ಕ್ಲಾಸನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಸಾಧ್ಯವಾದರೆ ನಾನು ನೆಕ್ಸ್ಟ್ ಕ್ಲಾಸಿಂದ ಮುಂಚೆನೇ, ಅಂದರೆ ಒಂದು ದಿವಸ ಮುಂಚೆನೇ ನಿಮಗೆ ಮೆಟೀರಿಯಲನ್ನು ಸೆಂಡ್ ಮಾಡಿಬಿಡ್ತೀನಿ. ಸೊ ದಟ್ ನೀವು ಅದನ್ನು ಬರ್ಕೊಂಡ್ರೆ ನಾನು ವಿಡಿಯೋ ನೋಡೋಬೇಕಾದ್ರೆ ಮೇ ಬಿ ನಿಮಗೆ ಅದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಒಳ್ಳೇದಾಯಿತು ನೀವು ಸಜೆಸ್ಟ್ ಮಾಡಿದ್ದು ನನಗೆ. ನಾನೇ ಅಂದ್ಕೊಂಡೆ ಮುಂಚೆನೇ ನಿಮಗೆ ನೋಟ್ಸ್ ಹಾಕಿದ್ರೆ ಒಳ್ಳೇದು ಅಂತ. ಸೊ ದಟ್ ನೀವು ಕನ್ಫ್ಯೂಸ್ ಆದರೆ ಕಷ್ಟ ಅಂತ ಸುಮ್ಮನಾಗಿದ್ದೆ. ಸೊ ಅವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ನಾವು ನೋಟ್ಸನ್ನು ಹಾಕ್ತಾ ಹೋಗೋಣ ಅಂತ ತಗೊಳ್ಳಿ. ಸೊ ದೆನ್ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್, ನಿಮಗೂ ಏನು ಕನ್ಫ್ಯೂಷನ್ ಇರೋಲ್ಲ. ಸೊ ಯಾವುದು ಪ್ರಾಬ್ಲಮ್ಸು ಅನಿಸಲ್ಲ. ಸೊ ಅವತ್ತಿನ ಅದು ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ನಿಮಗೆ ಫೋಟೋಸನ್ನು ಸೆಂಡ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನೀವು ಕ್ಲಾಸನ್ನು ಕೇಳ್ತಾ ಅದನ್ನು ನೋಡ್ಕೊಂಡ್ರೆ ಬೇಗ ಇನ್ನೂ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಕಂಟಿನ್ಯೂಸ್ ಆಡಿಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಅಬೌಟ್ ವೀಡಿಯೋಸ್, ಇಫ್ ಇಟ್ ಟೈಮ್ ಲೆಂತ್ ಈಸ್ ಮೋರ್, ಟೈಮ್ ಡ್ಯೂರೇಷನ್ ಜಾಸ್ತಿ ಆದಂಗೆ ಇಟ್ ವಿಲ್ ಬಿ ಪ್ರಾಬ್ಲಮ್ ಫಾರ್ ಅಪ್ಲೋಡಿಂಗ್ ಇನ್ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ಅದನ್ನು ಆದಷ್ಟು 15 ಮಿನಿಟ್ಸಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ನಿಮ್ಗೆ ಅದು ಗೊತ್ತಿದೆ ಅಂತ ಅನ್ಕೊಂತೀನಿ. ಇಫ್ ಇಟ್ ಈಸ್ ಎಕ್ಸೀಡ್ಸ್ ಮೋರ್ ದೆನ್ 15 ಆರ್ 16 ಮಿನಿಟ್ಸ್, ಸೊ ಇಟ್ ವಿಲ್ ಬಿ ಪ್ರಾಬ್ಲಮ್. ಅದನ್ನು ಮತ್ತೆ ನಾವು ಕಂಪ್ರೆಸ್ ಮಾಡಿದಾಗ ಕೆಲವು ಪಾಯಿಂಟ್ಸ್ಗಳು ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಾಗಬಾರ್ದು ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಆದಷ್ಟು 15 ಮಿನಿಟ್ಸ್ ಒಳಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಅದು ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂತೀನಿ. ಇನ್ ಕೇಸ್ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ಡಿಸ್ಕಸ್ ವಿತ್ ಮೀ. ಸೊ ನನ್ನ ಜೊತೆಗೆ ನೀವು ಅದನ್ನು ಡಿಸ್ಕಸ್ ಮಾಡಬಹುದು. ಓಕೆ, ಸೊ ನೋಡೋಣಂತೆ ಆಡಿಟ್ ವರ್ಕನ್ನು ನಾವು ಹೆಂಗೆ ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಅನ್ನೋದನ್ನು. ಸೊ ಮೊದಲನೇದು ಇದು ಯಾವುದು ನಿಮ್ಮ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಂಗೆ ಆಯಿತು. ಸೊ ನಿಮ್ಗೆ ಏನು ಕೇಸ್ ಏನೇ ಬೇಕಾದರೂ ನೀವು ಹೇಳ್ಬೋದು. ಸೊ ದಟ್ ನನಗೆ ಅದು ಗೊತ್ತಾದರೆ, ನಿಮ್ಗೆ ಅದು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಗೊತ್ತಾದರೆ, ಸೊ ನಾನು ಅದಕ್ಕೆ ಸೊಲ್ಯೂಷನನ್ನು ಬೇಕಿದ್ರೆ ಮಾಡ್ತಾ ಹೋಗಬಹುದು. ಓಕೆ, ಸೊ ಇವತ್ತು ನೋಡ್ತಾ ಹೋಗೋಣ ಅಂತ ವಾಟ್ ದಿಸ್ ಟಾಪಿಕ್ ಕಂಟಿನ್ಯೂಸ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ನಾವು ಆಲ್ರೆಡಿ ಓದ್ಬಿಟ್ಟಿದ್ದೀವಿ, ಅಂದರೆ ಬೇರೆ ಅರ್ಥದಲ್ಲಿ ಅಥವಾ ಬೇರೆ ಹೆಸರಲ್ಲಿ ಓದ್ಬಿಟ್ಟಿದ್ದೀವಿ. ಸೊ ಮತ್ತೆ ನಾನು ಅದು ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗೋಣ ಅಂತ. ಏನು ಕಂಟಿನ್ಯೂಸ್ ಆಡಿಟ್ ಅಂತಂದರೆ ಅಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಸೊ ಸಿಮಿಲಾರಿಟಿ ಇದೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ. ಸೊ ದಟ್ ನೀವು ಬೇಗ ಅದು ಕ್ಯಾಚ್ ಆಗ್ಬೋದು, ಅಥವಾ ನಿಮಗೆ ಎಲ್ಲೋ ಅನಿಸ್ಬಾರ್ದಲ್ಲ ಎಲ್ಲೋ ಕೇಳಿದ್ದೀನಿ ಇದನ್ನು ಅಂತ. ಸೊ ಅದಕ್ಕೆ ಮುಂಚೆನೇ ಹೇಳ್ತಿದ್ದೀನಿ, ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾವುದ್ರೊಳಗೆ ಅಂತಂದರೆ ಇಂಟರ್ನಲ್ ಆಡಿಟ್ ಅಂತ ಡಿಸ್ಕಸ್ ಮಾಡಿದ್ವಿ ನಾವು. ಓಕೆ, ಸೊ ಇಲ್ಲಿ ಅದನ್ನು ನಾವು ಕಂಟಿನ್ಯೂಸ್ ಆಡಿಟ್ ಅನ್ನೋ ಅರ್ಥದೊಳಗೆ ಡಿಸ್ಕಷನನ್ನು ಮಾಡ್ತಾ ಹೋಗ್ತಿದ್ದೀವಿ. ಸೊ ನೋಡ್ತಾ ಹೋಗೋಣ ಅಂತೆ ವಾಟ್ ಯು ಮೀನ್ ಬೈ ಕಂಟಿನ್ಯೂಸ್ ಆಡಿಟ್ ಅಂತ. ಕಂಟಿನ್ಯೂಸ್ ಆಡಿಟ್ ಈಸ್ ಒನ್ ವೇರ್ ದ ಆಡಿಟರ್ ಆರ್ ಇಸ್ ಸ್ಟಾಫ್ continuously engaged in checking the books of accounts during the whole period of year, whether the auditor or his staff attends at regular or irregular intervals during the period. ಸೊ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಆಡಿಟಿಂಗ್ ವರ್ಕನ್ನು ನಾವು ಕಂಟಿನ್ಯೂಯಸ್ ಆಗಿ ಪೂರ್ತಿ ಇಯರನ್ನು ಮಾಡ್ತಾ ಹೋಗ್ತಕ್ಕಂಥದ್ದು.
ಯೂಶ್ವಲಾಗಿ ನಾವು ಓದಿರೋದು ಏನಪ್ಪ ಅಂತಂದರೆ ಆಡಿಟ್ ವರ್ಕು ನಾವು ಇಯರ್ ಎಂಡ್ ಆದಮೇಲೆ ಸೊ ಅಲ್ಲಿ ನಿಮ್ಮದು ಬುಕ್ಸ್ ಆಫ್ ಅಕೌಂಟ್ಸು ಪ್ರಿಪೇರ್ ಆದಮೇಲೆ ನಾವು ಆಡಿಟಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಸೊ ಇಲ್ಲಿ ಹಂಗೇನಿಲ್ಲ, ಇಲ್ಲೇನು ಮಾಡ್ತಾರೆ ಅಂತಂದರೆ ವರ್ಷ ಪೂರ್ತಿ ಆಡಿಟಿಂಗ್ ವರ್ಕನ್ನು ಮಾಡ್ತಾ ಹೋಗ್ತಿದ್ದಾರೆ. ಅದಕ್ಕೆ ಹೇಳ್ತಿರೋ ನೋಡ್ರಿ, ಕಂಟಿನ್ಯೂಸ್ ಆಡಿಟ್, ವರ್ಷ ಪೂರ್ತಿ ಆಡಿಟಿಂಗ್ ವರ್ಕನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರ ಸ್ಟಾಫು ಅಥವಾ ಅವರೇ ಆಡಿಟರ್ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಹೋಲ್ ಇಯರ್ ಪೂರ್ತಿ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಆಡಿಟ್ ವರ್ಕನ್ನು ಕ್ಯಾರಿ ಆನ್ ಮಾಡ್ತಾ ಹೋಗ್ತಾರೆ. ಸೊ ಇದು ಡೆಫಿನೇಷನ್ ಹೇಳ್ತಾ ಇದ್ದಾರೆ. ಇನ್ನೊಂದು ಡೆಫಿನೇಷನನ್ನು ನೋಡ್ತಾ ಹೋಗೋಣ ಅಂತ. So a continuous audit or detailed audit involves a detailed examination of all the transactions by the auditor, attending at regular intervals, say weekly, fortnightly or monthly during the whole period of trading. ಸೊ ಎಲ್ಲ ಅದನ್ನೇ ಹೇಳ್ತಾರೆ, ಏನಪ್ಪ ಅಂತಂದರೆ ಆಡಿಟ್ ವರ್ಕನ್ನು ನಾವು ಡೀಟೇಲ್ಡಾಗಿ ಚೆಕ್ ಮಾಡ್ತಾ ಹೋಗ್ಬೇಕಂತೆ. ಸೊ ಡೀಟೇಲ್ಡಾಗಿ ಅಂತಂದರೆ ವರ್ಷ ಪೂರ್ತಿ ನಾವೇನು ಮಾಡ್ತಾ ಹೋಗ್ತೀವಿ, ಚೆಕ್ ಮಾಡ್ತೀವಿ. ವರ್ಷ ಪೂರ್ತಿ ಅಂದ್ರೆ ಪ್ರತಿ ದಿವಸ ಬಂದು ಅಕೌಂಟ್ಸ್ ಹೆಂಗೆ ಎಂಟ್ರಿ ಮಾಡ್ತೀವಿ ಹಂಗೆ ಆಡಿಟಿಂಗನ್ನು ಮಾಡೋಕ್ಕಾಗಲ್ಲ. ಏನು ಮಾಡ್ತಾ ಹೋಗ್ತಾರೆ, ವೀಕ್ಲಿ ಮಾಡ್ತಾ ಹೋಗ್ತಾರೆ, ಅಥವಾ ಎರಡು ವಾರಕ್ಕೊಂದ್ಸರಿ ಮಾಡ್ತಾ ಹೋಗ್ತಾರೆ, ಅಥವಾ ತಿಂಗಳಿಗೆ ಒಂದ್ಸರಿ ಆಡಿಟಿಂಗ್ ವರ್ಕನ್ನು ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಡೀಟೇಲಾಗಿ ವರ್ಷ ಪೂರ್ತಿ ಕಂಟಿನ್ಯೂಸ್ ಆಗಿ ಆಡಿಟ್ ವರ್ಕನ್ನು ಮಾಡ್ತಾ ಹೋಗ್ತಕ್ಕಂಥದ್ದನ್ನು ಆಡಿಟಿಂಗ್ ಅಂತ ಇಲ್ಲಿ ನಾವಿಲ್ಲಿ ಕರಿತಾ ಹೋಗ್ತೀವಿ. ಸೊ ಒಂದು ಕನ್ಕ್ಲೂಷನನ್ನು ಅವರೇ ಹೇಳ್ಬಿಟ್ಟಿದ್ದಾರೆ. ಆಡಿಟಿಂಗ್ ವರ್ಕ್ ರನ್ನಿಂಗ್ ದ ಆಡಿಟ್ ಡೀಟೇಲ್ಡ್ ಈಸ್ ಆಡಿಟ್ under which detailed examination of books of accounts is conducted continuously during the whole accounting year of the business or at a regular intervals, says weekly, fortnightly or monthly during the accounting year of the business. ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ ಡೀಟೇಲ್ ಆಡಿಟಿಂಗನ್ನು ಮಾಡ್ತಾ ಹೋಗ್ತಾರೆ ಅಥವಾ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ ಬುಕ್ಸ್ ಆಫ್ ಅಕೌಂಟ್ಸನ್ನು. ಸೊ ಇದು ಏನಪ್ಪ ಅಂತಂದರೆ ಇದು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಡ್ಯೂರಿಂಗ್ ಹೋಲ್ ಇಯರ್. ಪೂರ್ತಿ ಇಯರ್ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಪೂರ್ತಿ ಇಯರ್ ಅಂತಂದರೆ ಆಗಲೇ ಹೇಳಿದ್ದನ್ನು ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಏನು ಇನ್ ದ ರೆಗ್ಯುಲರ್ ಇಂಟರ್ವಲ್ಸ್, ಯಾವಾಗ ವೀಕ್ಲಿ ಆಗ್ಬೋದು, 15 ಡೇಸಿಗೆ ಒಂದ್ಸರಿ ಆಗ್ಬೋದು, ಮಂತ್ಲಿ ಆಗ್ಬೋದು. ಸೊ ಈ ಥರ ರೆಗ್ಯುಲರ್ ಇಂಟರ್ವಲ್ ಒಳಗೆ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಆಡಿಟಿಂಗ್ ವರ್ಕನ್ನು ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಡೆಫಿನೇಷನ್ಸ್ ಅಬೌಟ್ ಕಂಟಿನ್ಯೂಸ್ ಆಡಿಟ್. ಸೊ ಕಂಟಿನ್ಯೂಸ್ ಆಡಿಟಿಗೆ ಸಂಬಂಧಪಟ್ಟಂಗೆ ಕೆಲವು ಅಡ್ವಾಂಟೇಜಸ್ ಇದೆ ಮತ್ತು ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಅಂತ. ಸೊ ನೋಡಿ ಅಡ್ವಾಂಟೇಜಸ್ಸನ್ನು. ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಆಡಿಟ್, ಇನ್ ದ ಆಡಿಟ್ ಈಸ್ ಕ್ಯಾರಿಡ್ ಔಟ್ ಥ್ರೂ ಔಟ್ ದ ಇಯರ್, ಆ್ಯಸ್ ಸಚ್ ದೇರ್ ಈಸ್ ಸಫಿಷಿಯಂಟ್ ಟೈಮ್ ಫಾರ್ ಡೀಟೇಲ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಇಲ್ಲಿ ಏನಪ್ಪ ಅಂತಂದರೆ ಆಡಿಟಿಂಗ್ ವರ್ಕು ಕಂಟಿನ್ಯೂಸ್ ಆಗಿ ವರ್ಷ ಪೂರ್ತಿ ನಡೆಯೋದ್ರಿಂದ ನಮಗೆ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ, ಸೊ ನಾವು ಬುಕ್ಸ್ ಆಫ್ ಅಕೌಂಟ್ಸನ್ನು ತರೋ ಆಗಿ ಚೆಕ್ ಮಾಡ್ಬೋದು. ನಮಗೆ ವಿ ಆರ್ ಹ್ಯಾವಿಂಗ್ ಸಫಿಷಿಯಂಟ್ ಟೈಮ್ ಅಂತ ಅಂದಾಗ, ಸೊ ಸಫಿಷಿಯಂಟ್ ಟೈಮ್ ಇದ್ದಾಗ ಸೊ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಸಹ ಡೀಟೇಲ್ ಆಗಿ ಚೆಕ್ ಮಾಡ್ತಾ ಹೋಗ್ಬಹುದು. ಸೊ ಇದು ಒಂದು ಅಡ್ವಾಂಟೇಜ್ ನಮಗೆ. ಇನ್ ಕಂಟಿನ್ಯೂಸ್ ಆಡಿಟ್ ದ ಆಡಿಟರ್ ಚೆಕ್ಸ್ ದ ಅಕೌಂಟ್ಸ್ ಆ್ಯಸ್ ಅ ಡೀಟೇಲ್ಡ್ ಮ್ಯಾನರ್. ದಿಸ್ ಫೆಸಿಲಿಟೀಸ್ detection and rectification of errors easily and quickly. ಸೊ ಇಲ್ಲಿ ಒಂದು ನಮಗೆ ಅಡ್ವಾಂಟೇಜ್ ಆಗುತ್ತೆ, ಅಥವಾ ಇದು ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಸೊ ನಾವು ವರ್ಷ ಪೂರ್ತಿ ಆಡಿಟಿಂಗನ್ನು ಮಾಡ್ತಾ ಹೋಗೋದ್ರಿಂದ ಸೊ ನಮಗೆ ಮಿಸ್ಟೇಕ್ಸು ಮತ್ತು ಪ್ರಾಬ್ಲಮ್ಸು ಬೇಗ ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಬೇಗ ಕಂಡುಹಿಡಿದು ರೆಕ್ಟಿಫೈ ಮಾಡಿ ಅದನ್ನು ತಿದ್ಕೊಳ್ತಕ್ಕಂಥದ್ದು ನಮಗೆ ಅವಕಾಶ ಸಿಗುತ್ತೆ. ಓಕೆ, so next, the detailed checking of accounts by the auditor facilitates detection of frauds and frauds quickly, so that there is no scope for frauds. ಸೊ ಇಲ್ಲಿ ಅದನ್ನು ಹೇಳ್ತಿದ್ರು, ಏನಪ್ಪ ಅಂತಂದರೆ ಫ್ರಾಡ್ಸನ್ನು ನಾವು ಬೇಗ ಐಡೆಂಟಿಫೈ ಮಾಡಿಬಿಡ್ಬೋದು ಆ್ಯಸ್ ಇಟ್ ಈಸ್ ಕಂಟಿನ್ಯೂಸ್ ಆಡಿಟ್. ಸೊ ಫ್ರಾಡ್ಸನ್ನು ಐಡೆಂಟಿಫೈ ಮಾಡಿ ಸೊ ಅದನ್ನು ಅಲ್ಲಾಗಿರ್ತಕ್ಕಂಥ ತಪ್ಪುಗಳನ್ನು ಅಥವಾ ಮೋಸನ ನಾವೇನು ಮಾಡ್ಬೋದು ಅಂತಂದರೆ ಓವರ್ಕಮ್ ಮಾಡ್ಕೋಬಹುದು. ಸೊ ಕಂಟಿನ್ಯೂಸ್ ಆಡಿಟ್ ಬಿಕಮ್ಸ್ ಪಾಸಿಬಲ್ ಫಾರ್ ಬಿಸ್ನೆಸ್. ಒಂದು ನಿಮಿಷ. ಓಕೆ, ಕಂಟಿನ್ಯೂಸ್ ಆಡಿಟ್ ಬಿಕಮ್ಸ್ ಪಾಸಿಬಲ್ ಫಾರ್ ದ ಬಿಸ್ನೆಸ್ to place the audited balance sheet and profit and loss before the shareholders or owner immediately after closing the accounting year. ಸೊ ಆಡಿಟಿಂಗ್ ವರ್ಕು ಕಂಟಿನ್ಯೂಸ್ ಆಗಿ ನಡೆಯೋದ್ರಿಂದ ಸೊ ಇಲ್ಲೇನಪ್ಪ ಅಂತಂದರೆ ನಮಗೆ ವರ್ಕ್
ನಡೀತಾನೇ ಇರ್ತಿರುತ್ತೆ ಆಡಿಟಿಂಗ್ ವರ್ಕ್. ಸೊ ಮತ್ತೆ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್. ತುಂಬ ಟೈಮನ್ನು ತೊಗೊಳೋ ಅವಶ್ಯಕತೆ ಇರಲ್ಲ ನಮಗೆ. ಇಯರ್ ಮುಗಿದ ತಕ್ಷಣ ನಾವೇನು ಮಾಡ್ಬೋದು ಅಂತಂದರೆ ನಮ್ಮ ಶೇರ್ ಹೋಲ್ಡರ್ಸ್ಗೆ ಅಥವಾ ಯಾರ್ಯಾರಿಗೆ ನಮಗೆ ಸಂಬಂಧಪಟ್ಟವರು ಇದ್ದಾರೆ, ಸೊ ಅವರಿಗೆ ನಾವು ಬೇಗ ಆಡಿಟಿಂಗ್ ವರ್ಕ್ ಮುಗಿದ ತಕ್ಷಣ ನಾವೇನು ಮಾಡ್ಬೋದು ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬಹುದು. The auditor can plan in his work properly and take it up to convenient time without under process of the close of accounting year. ಸೊ ಅಂದರೆ ಏನಪ್ಪ ಅಂತಂದರೆ ಆಡಿಟಿಂಗ್ ವರ್ಕು ಸೈಮಲ್ಟೇನಿಯಸ್ ಆಗಿ ನಡೀತಾ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂತಂದರೆ ಆಡಿಟರ್ಗೆ ತುಂಬ ಟೈಮ್ ತೊಗೊಳ್ತಕ್ಕಂಥ ಅವಶ್ಯಕತೆ ಬರೋಲ್ಲ ಅಕೌಂಟಿಂಗ್ ಇಯರ್ ಮುಗಿದ ತಕ್ಷಣ. ಯಾಕೆಂದರೆ ವರ್ಕ್ ಅಲ್ಲಿ ಆಲ್ರೆಡಿ ಆಗಿರೋದ್ರಿಂದ ಸೊ ಅವನೇನು ಮಾಡ್ತಾ ಹೋಗ್ತಾನೆ, ಚೆಕ್ ಮಾಡಿರ್ತಾನೆ ಆಲ್ರೆಡಿ. ಸೊ ಚೆಕ್ ಆಗಿರೋದ್ರಿಂದ ಬೇಗ ಅವನೇನು ಮಾಡ್ಬೋದು ಅಂತಂದರೆ ಸೊ ಅವನು ಆಡಿಟಿಂಗ್ ರಿಪೋರ್ಟನ್ನು ಕೊಡ್ತಾ ಹೋಗಬಹುದು. ಸೊ ನೆಕ್ಸ್ಟ್ ಹೇಳ್ತಾರೆ, ಇನ್ ಕಂಟಿನ್ಯೂಸ್ ಆಡಿಟ್ ಬಿಕಾಸ್ ಆಫ್ his constant touch with the business of his client, the auditor can carry out his work more efficiently. ಸೊ ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ಆಡಿಟರು ಇಲ್ಲಿ ತಮ್ಮ ಪಾರ್ಟಿ ಜೊತೆಗೆ ಕಾಂಟ್ಯಾಕ್ಟನ್ನು ಇಟ್ಕೊಂಡಿರೋದ್ರಿಂದ ಸೊ ಅವನೇನು ಮಾಡ್ತಾ ಹೋಗ್ಬೋದು ಅಂತಂದರೆ ಕ್ಲೈಂಟ್ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ಪನ್ನು ಮಾಡ್ಕೋಬೋದು. ಅದ್ರ ಜೊತೆಗೆ ಎಫಿಷಿಯನ್ಸಿಯನ್ನು ಅವನಿಲ್ಲಿ ತೋರಿಸ್ತಾ ಹೋಗ್ಬೋದು ವರ್ಕಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಟಚ್ ಇದ್ದಾಗ ಏನಾಗ್ತಾ ಹೋಗುತ್ತೆ ಅಂತಂದರೆ ಇಟ್ ವಿಲ್ ಬಿಕಮ್ ವೆರಿ ಈಸಿ. ಸೊ ನಾವು ಪರಿಚಯ ಇದ್ದವ್ರ ಜೊತೆಗೆ ತುಂಬ ಫಾಸ್ಟಾಗಿ ಮತ್ತು ಎಫಿಷಿಯೆಂಟಾಗಿ ಕಮ್ಯುನಿಕೇಟನ್ನು ಮಾಡ್ತಾ ಹೋಗಬಹುದು. ಸೊ ಯಾರಿಗೆ ನಮ್ಮ ಪರಿಚಯ ಸ್ಟಿಲ್ಲು ಅವ್ರ ಜೊತೆಗೆ ನಾವು ಎಫಿಷಿಯೆಂಟಾಗಿ ಮತ್ತು ಕಂಟಿನ್ಯೂಯಸ್ ಆಗಿ ಕಾಂಟ್ಯಾಕ್ಟನ್ನು ಇಟ್ಕೊಳ್ತಕ್ಕಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಆಡಿಟಿಂಗ್ ವರ್ಕ್. ಸೊ ವೆನ್ ದೇರ್ ಈಸ್ ಅನ್ ಅಡ್ವಾಂಟೇಜಸ್ ದೇರ್ ಮಸ್ಟ್ ಬಿ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಇದ್ದ ಕಡೆಗೆ ಡಿಸ್ಅಡ್ವಾಂಟೇಜಸ್ ಇರಬೇಕಾಗತ್ತೆ. ಸೊ ನೋಡ್ತಾ ಹೋಗೋಣ ಅಂತ ಕಂಟಿನ್ಯೂಸ್ ಆಡಿಟಿಂಗ್ ಸಂಬಂಧಪಟ್ಟಂಗೆ ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ. ಸೊ ನೋಡ್ತಾ ಹೋದರೆ ಡಿಸ್ಅಡ್ವಾಂಟೇಜ್, ಇಟ್ ಇನ್ವಾಲ್ವ್ಸ್ ಮಚ್ ಟೈಮ್. ಕಂಟಿನ್ಯೂಸ್ ಆಡಿಟು ವರ್ಷ ಪೂರ್ತಿ ನಡೆಯೋದ್ರಿಂದ ಸೊ ಅಲ್ಲಿ ನಮಗೆ ತುಂಬ ಟೈಮ್ ತಗೊಳ್ತಕ್ಕಂಥದ್ದು, ಯಾಕಂದರೆ ವರ್ಷ ಪೂರ್ತಿ ಮಾಡ್ತಾ ಹೋಗ್ತೀವಲ್ಲ ಕೆಲಸ. ಸೊ ಇಲ್ಲಿ ನಮಗೆ ಫೈನಲ್ ಆಡಿಟ್ ಆದರೆ ಏನು ಮಾಡ್ತೀವಿ ಅಂದರೆ 1 ವೀಕೋ ಅಥವಾ 2 ವೀಕ್ ಒಳಗೆ ನಾವೇನು ಮಾಡ್ತಾ ಹೋಗ್ತೀವಿ, 1 ವೀಕ್ ಒಳಗೆ ಆಲ್ಮೋಸ್ಟ್ ಅಲ್ಲೆಲ್ಲ ವರ್ಕನ್ನು ನಾವು ಮುಗಿಸ್ಬಿಡ್ತೀವಿ. ಬಟ್ ಆದರೆ ಇಲ್ಲಿ ಸೊ ವರ್ಷ ಪೂರ್ತಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ವಿ ವಿಲ್ ಟೇಕ್ ಟೈಮ್. ಸೊ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಸ್ ಮೋರ್ ಆಡಿಟ್ ಫೀ ಆರ್ ರಿಕ್ವೈರ್ಡ್ ಟು ಬಿ ಏಡ್ ಟು ದ ಆಡಿಟರ್ ಫಾರ್ ಹಿಸ್ ಕಂಟಿನ್ಯೂಯಸ್ ವಿಸಿಟಿಂಗ್. ಸೊ ಇದು ಏನಾಗ್ತಾ ಹೋಗುತ್ತೆ ಅಂತಂದರೆ ಕಂಪ್ಯಾರಿಟಿವ್ಲಿ ಕಂಟಿನ್ಯೂಸ್ ಆಡಿಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪೀರಿಯಡಿಕಲ್ ಆಡಿಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್. ಯಾಕೆ ಅಂತಂದರೆ ಅವನು ಆಡಿಟರು ಕಂಟಿನ್ಯೂಯಸ್ ಆಗಿ ನಿಮಗೆ ವಿಸಿಟ್ ಮಾಡ್ತಾ ಹೋಗೋದ್ರಿಂದ ಯು ಹ್ಯಾವ್ ಟು ಪೇ ಹಿಮ್ ಮೋರ್ ಫೀಸ್. ಜಾಸ್ತಿ ಫೀಸನ್ನು ಅವನೇನು ಮಾಡ್ತಾ ಹೋಗ್ಬೇಕು, ನಾವೇನು ಮಾಡ್ತಾ ಹೋಗ್ಬೇಕು ಅಂದರೆ ಕೊಡ್ತಾ ಹೋಗ್ಬೇಕಾಗತ್ತೆ. ಯಾಕೆ? ಬಿಕಾಸ್ he has to come continuously throughout the year for this work. ವರ್ಷ ಪೂರ್ತಿ ಬರೋದ್ರಿಂದ ಅವನು ಸೊ ಅವನಿಗೆ ಆಡಿಟಿಂಗ್ ಫೀಸು ಜಾಸ್ತಿ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನಿಸುತ್ತೆ ನಮಗೆ. ಅಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಪ್ಯಾಕೇಜನ್ನು ಕೊಡ್ತಾ ಹೋಗ್ತೀವಿ. ಸೊ ಒಂದು ಲಮ್ಸಮ್ ಪ್ಯಾಕೇಜನ್ನು ಕೊಟ್ಟು ಆಡಿಟಿಂಗ್ ವರ್ಕನ್ನು ಪೂರ್ತಿ ಮುಗಿಸೋದಕ್ಕೆ ಹೇಳ್ಬಿಡ್ತೀವಿ. ಸೊ ಇಲ್ಲಿ ಪ್ರತಿ ವಾರಕ್ಕೊಂದ್ಸರಿನೋ ಅಥವಾ 15 ದಿವಸಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿನೂ ವಿಸಿಟ್ ಮಾಡಬೇಕಾಗಿರೋದ್ರಿಂದ ವಿ ಹ್ಯಾವ್ ಟು ಪೇ ಮೋರ್ ಫಾರ್ ದ ಆಡಿಟರ್ಗೆ ಜಾಸ್ತಿ ಅಮೌಂಟನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಇಟ್ ವಿಲ್ ಬಿಕಮ್ ಕಾಸ್ಟ್ಲಿಯರ್ ಟು ದ ಆರ್ಗನೈಸೇಷನ್. ದ ಆಡಿಟರ್ ಈಸ್ ರಿಕ್ವೈರ್ಡ್ ಟು ಟೇಕ್ extensive note for his work done by him each visit, so prevent any alteration in the figure by the dishonest employment after the audit. ಆಡಿಟರ್ಗೆ ಏನಪ್ಪ ಅಂತಂದರೆ ಎಕ್ಸ್ಟೆನ್ಸಿವ್ ಸ್ಟೆಪ್ಸನ್ನು ತೊಗೊತಾ ಹೋಗ್ಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ಆಡಿಟರು ಬಂದು ಪ್ರತಿ ವಿಸಿಟ್ ಒಳಗೂ ಹೇಳ್ತಾ ಹೋಗೋದ್ರಿಂದ ಚೇಂಜಸನ್ನು ಅಥವಾ ಎಲ್ಲಿ ತಪ್ಪಾಗ್ತಾಯಿದೆ ಎಲ್ಲಿ ಮೋಸ ಆಗ್ತಾಯಿದೆ ಅನ್ನೋದು ಗೊತ್ತಾಗೋದ್ರಿಂದ ಸೊ ಇಟ್ ಕ್ಯಾನ್ ಬಿಕಮ್ ಅಥವಾ ಇದು ಏನಾಗ್ಬೋದು ಅಂತಂದ್ರೆ ಅಲ್ಲಿರ್ತಕ್ಕಂಥ ಆರ್ಗನೈಸೇಷನ್ ಒಳಗೆ ಡಿಸ್ಪ್ಯೂಟ್ಸು ಸ್ಟಾರ್ಟ್ ಆಗ್ಬೋದು. ಯಾಕೆಂತಂದರೆ ಈಗ ವರ್ಕ್ ಮಾಡ್ತಾ ಇದ್ದಾಗ ಪ್ರತಿ ಸರಿನೂ ಬಂದು ನಾನು ಇಂಟರಪ್ಟ್ ಮಾಡಿ ನೀವು ಸರಿ ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಹೋದರೆ ಸೊ ಇಟ್ ಕ್ಯಾನ್ ಕ್ರಿಯೇಟ್ ಡಿಸ್ಆನೆಸ್ಟಿ, ಅಥವಾ ನಾವೇನು ಮಾಡಿದ್ರು ಇಲ್ಲಿ ಬೆಲೆ ಸಿಗಲ್ಲ ಅಂತಕ್ಕಂಥದ್ದು ವರ್ಕರ್ ಮೈಂಡ್ ಒಳಗೆ ಕ್ರಿಯೇಟ್ ಆಗಬಹುದು. ಸೊ
ಹಂಗಾಗಿ ಆಡಿಟ್ ವರ್ಕು ಕೆಲವು ಸರಿ ಈ ಥರದಕ್ಕೆ ಲೀಡ್ ಮಾಡ್ತಾ ಹೋಗಬಹುದು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ಕಂಟಿನ್ಯೂಸ್ ಆಡಿಟ್ ಕಂಟಿನ್ಯೂಸ್ ಆಡಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಸೊ ಕಂಟಿನ್ಯೂಸ್ ಆಡಿಟ್ ಅಂದರೆ ಏನು ಅನ್ನೋದು ಡೆಫಿನೇಷನ್ ಮುಖಾಂತರ ತಿಳ್ಕೊಂಡ್ವಿ. ಸೊ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸನ್ನು ನೋಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫೈನಲ್ ಆಡಿಟನ್ನು ನೋಡ್ತಾ ಹೋಗೋಣಂತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಅರ್ಥ ಆಗ್ದಲ್ಲ ಇದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ.